ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕ ಸ್ಥಾಪಿಸಲು ರೈತ ಬಾಂಧವರು ಮುಕ್ತವಾಗಿ ತಮ್ಮ ಅಭಿಪ್ರಾಯ ಮಂಡಿಸಿ ಪರಿಸರ ಸ್ನೇಹಿ ಎಥೆನಾಲ್ ಜೈವಿಕ ಇಂಧನ ಘಟಕದ ಆರಂಭಕ್ಕೆ ನಾಂದಿ ಹಾಡಬೇಕು ಎಂದು ಕೆಆರ್ಪೇಟೆ ತಾಲೂಕು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಕೋರಮಂಡಲ ಸಕ್ಕರೆ ಕಾರ್ಖಾನೆ ಹತ್ರ ಒಂದು ಬಹಿರಂಗ ಸಾರ್ವಜನಿಕ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆಯೋಜನೆ ಮಾಡಿದ್ದಾರೆ. ಕಡ್ಡಾಯವಾಗಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ಕಬ್ಬು ಬೆಳೆಗಾರರು ಆ ಸಭೆಗೆ ತಪ್ಪದೆ ತಾವು ಹಾಜರಾಗಬೇಕು. ಕಾರಣ ಇಷ್ಟೇ, ಕಳೆದ 25 ವರ್ಷದಿಂದ ಯಾವುದೇ ತೊಂದರೆ ಇರ್ತದೆ, ಕಾರ್ಖಾನೆ ವ್ಯವಸ್ಥಿತವಾಗಿ ಯಾವುದೇ ಪರಿಸರಕ್ಕೆ ಹಾನಿಯಾಗದಂತೆ ನಾವು ಸ್ಥಳೀಯವಾಗಿ ಅಲ್ಲಿದ್ದು ನೋಡಿ ಕೂಡ ಅದು ಇದುವರೆಗೆ ನನಗೆ ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಏನು ಕೇಂದ್ರ ಸರ್ಕಾರದ ಶಿಫಾರಸಿನ ಆಧಾರದ ಮೇಲೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಬ್ಬನ್ನು ಕಮರ್ಷಿಯಲ್ ಆಗಿ ಆ ಕ್ರಾಪ್ ಇದ್ರೂ ಕೂಡ ಎಥನಾಲ್ ಅನ್ನೋ ಒಂದು ಪ್ಲಾಂಟನ್ನು ಮಾಡೋದ್ರ ಮುಖಾಂತರ ಅದನ್ನು ಡೀಸೆಲ್ ಮತ್ತು ಪೆಟ್ರೋಲ್ ಆಗಿ ಕನ್ವರ್ಟ್ ಮಾಡಿ ಅದರಿಂದ ಬರ್ತಕ್ಕಂಥ ಲಾಭನ ರೈತರು ಕೊಡೋದ್ರ ಮುಖಾಂತರ ಕಾರ್ಖಾನೆಯನ್ನು ಸದೃಢಗೊಳಿಸೋದಕ್ಕೆ ಒಂದು ಪ್ಲಾನ್ಗಳಲ್ಲಿ ಆ ಒಂದು ಪ್ಲಾಂಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋ ಪ್ರಕಾರ ಆ ಒಂದು ಕಾರ್ಖಾನೆಯಲ್ಲಿ ನಮ್ಮ ತಾಲೂಕು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಆ ಒಂದು ಕಾರ್ಯಕ್ರಮ ಹಾಕೊಂಡಿದ್ದಾರೆ. ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಈಗಾಗಲೇ ಭಾಳಷ್ಟು ದಿನದಿಂದ ಪರ ವಿರೋಧ ನಡೀತಿದೆ. 100% ಪರ ವಿರೋಧ ಅಲ್ಲ, ಅದು 100 ಕೂಡ ವ್ಯವಸ್ಥಿತವಾದ ಸಂಚು. ಈ ತಾಲೂಕಿನಲ್ಲಿ 100% ಆ ಕಾರ್ಖಾನೆಯನ್ನು ಮುಚ್ಚಿಸ್ಕೊಡ್ಬೇಕು ಅಂತ ಷಡ್ಯಂತ್ರ ನಿರಂತರವಾಗಿ 2012ರಿಂದ ಇವತ್ತುವರೆಗೂ ನಡ್ಕೊಂಡು ಬಂದಿದೆ. ಈ ತಾಲೂಕಿನ ಎಲ್ಲ ಜನಕ್ಕೂ ಗೊತ್ತು. ಆದರೆ ಒಂದು ದುರಂತ ಏನಪ್ಪ ಅಂದರೆ, ಕರ್ನಾಟಕದಲ್ಲಿರ್ತಕ್ಕಂಥ 54-55 ಫ್ಯಾಕ್ಟ್ರಿನಲ್ಲಿ ಈ ಒಂದು ಪ್ಲಾಂಟನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರೈತ ಪದಾಧಿಕಾರಿಗಳು, ರೈತ ಹೋರಾಟಗಾರರಿದ್ದಾರೆ. ಆದರೆ ಕೇಂದ್ರದಲ್ಲಿರ್ತಕ್ಕಂಥ ಪ್ರತ್ಯೇಕ ರೈತ ಸಂಘ ಕಬ್ಬು ಬೆಳೆಗಾರರ ಹಿತನ ಮರೆತು ತಮ್ಮ ಸ್ವಾರ್ಥಕ್ಕೆ ಅದು ಪೊಲ್ಯೂಷನ್ ಆಗ್ತದೆ, 100% ಆಗಕೂಡದು ಅಂತೇಳಿ 2012ರಿಂದ ನಿರಂತರವಾಗಿ ತೊಂದರೆ ಕೊಡ್ಕೊಂಡು ಬರ್ತಾ ಇದ್ದಾರೆ. ಆದರೆ NGT ಕೋರ್ಟ್ನಲ್ಲಿ ಇದೇ ರೈತ ಸಂಘ 2012ರಲ್ಲಿ ದಾವೆ ಮಾಡುವ ಸಂದರ್ಭದಲ್ಲಿ ಮೊನ್ನೆ ರಾಜೇಗೌಡರು ಮಾನ್ಯ ಹಿರಿಯರು, ಭಾಳ ಬುದ್ಧಿವಂತರು, ಭಾಳ ಹಿರಿತನ ಇದೆ, ಭಾಳಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅವ್ರ ಬಾಯಿನಲ್ಲಿ ಅಂಥ ಹಸಿ ಸುಳ್ಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆ ಅಂದರೆ ಅವರು ಅಕ್ಕಪಕ್ಕದಲ್ಲಿ ಗಂಟೆ ಡಾಕ್ಯುಮೆಂಟ್ ಇಟ್ಕೊಂಡು ಹೋರಾಡ್ತಾ ಇದ್ದಾರೆ. ಸ್ಪಷ್ಟವಾಗಿ NGT ಕೋರ್ಟ್ ಹೇಳಿದೆ 2015-16 ತೀರ್ಪಿನಲ್ಲಿ, ನೀವು ಬೈ ಪ್ರಾಡಕ್ಟ್ ಮಾಡೋದ್ರಿಂದ ನಮ್ಮ ಕೋರ್ಟ್ನಲ್ಲಿ ಯಾವುದೇ ಥರದ ಅಭ್ಯಂತರ ಇಲ್ಲ ಅಂತೇಳಿ ಫೈನಲ್ ಜಡ್ಜ್ಮೆಂಟಲ್ಲಿ ತೀರ್ಪು ಕೊಟ್ಟಿದೆ. ಆದರೆ NGT ಕೋರ್ಟ್ನಲ್ಲಿ ನಮ್ಮ ತಡೆ ಇದೆ, ಯಾವುದೇ ಥರದ ಉಪ ಉತ್ಪನ್ನ ಘಟಕಗಳನ್ನು ಮಾಡಬಾರ್ದು ಅಂತೇಳಿ ಸುಳ್ಳು ಹೇಳಿ ಜನಗಳನ್ನ ದಾರಿ ತಪ್ಪಿಸಿ DC ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಬರ್ತಕ್ಕಂಥ ಅಧಿಕಾರಿಗಳು ಆ ಕಾರ್ಖಾನೆಯ ಆಲಿಸಲಿಕ್ಕೆ ಕಾರ್ಖಾನೆ ಪರಾಧಿಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಒಬ್ಬ ಹಿರಿಯ ಮುಖಂಡರು ಹೇಳೋದು ಹಾಸ್ಯಾಸ್ಪದ. ದಯಮಾಡಿ ಇದ್ರ ಬಗ್ಗೆ ನಾನು ಜಾಸ್ತಿ ಕಾಮೆಂಟ್ ಮಾಡೋದಿಲ್ಲ. ಒಂದಂತೂ ಸತ್ಯ, ಈ ಕಾರ್ಖಾನೆ ಬಹಳ ಗೌರವಯುತವಾಗಿ ಬದುಕನ್ನು ಕಟ್ಕೊಟ್ಟಿದೆ ಈ ತಾಲೂಕಿನ ಕಬ್ಬು ಬೆಳೆಗಾರರಿಗೆ ಮತ್ತು ಸಾರ್ವಜನಿಕರಿಗೆ. ಈ ಕಾರ್ಖಾನೆ ನಮ್ಮ ಮನೆಯ ಜವಾಬ್ದಾರಿ ಎಷ್ಟು ಮುಖ್ಯನೋ, ಈ ಕಾರ್ಖಾನೆ ಉಳಿಸ್ಕೊಳ್ಳೋದು ಕೂಡ ಈ ತಾಲೂಕಿನ ಕಬ್ಬು ಬೆಳೆಗಾರರು, ಈ ತಾಲೂಕಿನ ಜನಸಾಮಾನ್ಯರಿಗೆ ಅದಷ್ಟೇ ಮುಖ್ಯ ಆಗಿರೋದ್ರಿಂದ ದಯಮಾಡಿ ಯಾರೋ 4 ಜನ ಕಾಗೆ ಗೂಬೆ ಗುಬ್ಬಚ್ಚಿ ಥರ ಕೂಗೋ ಮಾತನ್ನ, ಅವ್ರು ಆಡೋ ಮಾತನ್ನ ಕಿವಿ ಕೊಡ್ದೇನೆ ನೀವು ದಯಮಾಡಿ ನಿಮ್ಮ ಕೈ ಮುಗಿ ಮನವಿ ಮಾಡ್ಕೊತೀನಿ. ನಾಳೆ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಹಳ್ಳಿಯ 360 ಹಳ್ಳಿಲೂ ಕೂಡ ಕಬ್ಬು ಬೆಳೆಗಾರಿದ್ದಾರೆ. ಅವರೆಲ್ಲರೂ ಕೂಡ ಕೇರ್ಪೇಟೆ ಪಟ್ಟಣದ ಎಲ್ಲ ನಾಗರಿಕರು ಕೂಡ, ಯಾಕೆಂದ್ರೆ ರೈತರಿಂದ ಬಹಳಷ್ಟು ನಾಗರಿಕರು ಬೇರೆ ಬೇರೆ ವ್ಯವಹಾರ ಮಾಡ್ಕೊಂಡಿದ್ದಾರೆ. ನಮ್ಮಿಂದ ಅವರು ಕೂಡ ಒಂದು ಸಂಪರ್ಕ ಹಾದಿನ ಮಾಡಿರೋದ್ರಿಂದ, ವ್ಯವಹಾರ ಮಾಡ್ತಾ ಇರೋದ್ರಿಂದ ಅವರು ಕೂಡ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಆ ಸಭೆಗೆ ತಮ್ಮ ಸ್ಪಷ್ಟ ಅಭಿಪ್ರಾಯನ ಹೇಳಿ ಎಥನಾಲ್ ಘಟಕನ ಮಾಡಬೇಕು. ಇಲ್ಲ ಅಂದ್ರೆ ಕಬ್ಬು ಬೆಳೆಗಾರರು ಈ ತಾಲೂಕಿನ ರೈತರು ಉಳಿಯೋದಿಲ್ಲ. ಶುಗರ್ ಫ್ಯಾಕ್ಟ್ರಿ ಬರೀ ಶುಗರ್ ಸಕ್ಕರೆ ತಯಾರಿಕೆಯಿಂದ ಈ ಕಾರ್ಖಾನೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಉಳಿಯೋದಿಲ್ಲ ಅಂತ ಗೊತ್ತಾದ ಮೇಲೆ ಈ ಒಂದು ತೀರ್ಮಾನ ಕೇಂದ್ರ ಸರ್ಕಾರ ಮಾಡಿರೋದ್ರಿಂದ ಈಗಾಗಲೇ ಈ ತಾಲೂಕಿನ ಜನಪ್ರಿಯ ಮಾಜಿ ಶಾಸಕರು, ಸಚಿವರು ಆದಂಥ ಸನ್ಮಾನ್ಯ ನಾರಾಯಣಗೌಡರು ಮೊನ್ನೆ
ಕೇರ್ಪೇಟೆ ತಾಲೂಕಿನ ನಾಗರಿಕರನ್ನ, ಕೇರ್ಪೇಟೆ ತಾಲೂಕು ಕಬ್ಬು ಬೆಳೆಗಾರರ ಹಿತವನ್ನ ಅವರು ಬಯಸಿ ಈ ಕಾರ್ಖಾನೆಯಲ್ಲಿ ಎಥನಾಲ್ ಪ್ಲಾಂಟ್ ಆಗಲೇಬೇಕು ಅನ್ನೋ ಒಂದು ನಿರ್ಣಯನ ಅವರು ವ್ಯಕ್ತಪಡಿಸಿದ್ದಾರೆ, ಅವರ ಅಭಿಪ್ರಾಯ ಹೇಳಿದ್ದಾರೆ. ಅದ್ರ ಜೊತೆಗೆ ಇತರೆ ಮಾಜಿ MLA, ಹಾಲಿ MLAಗಳು ಕೂಡ ಈ ಕಬ್ಬಿನ ಬೆಳೆಗಾರರ ಪರವಾಗಿ, ಕಾರ್ಖಾನೆಯ ಹಿತವನ್ನ ಕಾಪಾಡೋ ಪರವಾಗಿ ಅವರು ನಿಂತ್ಕೊತಾರೆ ಅಂತ ಹೇಳ್ತಾ, ಯಾಕೆಂದ್ರೆ KV ಚಂದ್ರಶೇಖರ್ MLA ಆದಾಗ ಖುದ್ದು ಅವರೇ ಆ ಒಂದು ಸಭೆಗೆ ಬಂದು 100 ಕೂಡ ಬೈ ಪ್ರಾಡಕ್ಟ್ ಆಗಬೇಕು ಅಂತೇಳಿ ಹೇಳಿರ್ತಕ್ಕಂಥ ಉದಾಹರಣೆಗಳಿದೆ. 2012ರಿಂದ 2017ವರೆಗೂ ಕಬ್ಬು ಬೆಳೆಗಾರರ ಪರವಾಗಿ, ಕಾರ್ಖಾನೆ ಪರವಾಗಿ ಎಲ್ಲ ಮಾಜಿ ಹಾಲಿ ಶಾಸಕರು, ಜನಪ್ರತಿನಿಧಿಗಳು ಈ ತಾಲೂಕಿನಲ್ಲಿ ನಮ್ಮ ಪರ ನಿಂತಿದ್ದಾರೆ. ಆ ಕಾರ್ಖಾನೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಂತಿರೋದ್ರಿಂದ ಅವರ ಪರಿಪೂರ್ಣ ಬೆಂಬಲ ಈ ತಾಲೂಕಿನ ಕಬ್ಬು ಬೆಳೆಗಾರರಿಗೆ ಬೇಕಾಗಿದೆ, ಈ ಕಾರ್ಖಾನೆಗೆ ಬೇಕಾಗಿದೆ. ದಯಮಾಡಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಅವರಲ್ಲಿ ವಿನಂತಿ ಮಾಡಬೇಕು, ಮತ್ತೊಮ್ಮೆ ಎಲ್ಲ ಜನಪ್ರತಿನಿಧಿಗಳು ದಯಮಾಡಿ ತಾವು ನಾಳೆ ಅಲ್ಲಿ ಖುದ್ದು ಜಿಲ್ಲಾಧಿಕಾರಿಗಳ ಸಭೆಗೆ ತಾವು ಬರಬೇಕು. ಬರದಕ್ಕಾಗದೇ ಒಂದು ವೇಳೆ ಸಮಸ್ಯೆ ಇದ್ದರೆ ಅವರು ತಮ್ಮ ಭಾವನೆಗಳನ್ನ, ಕೇರ್ಪೇಟೆ ತಾಲೂಕಿನ ಜನ ಇನ್ನೊಂದು ಆಘಾತಕಾರಿ ಘಟನೆಯನ್ನ ಕೆಲವರು ಮರ್ತಿರ್ಬೋದು, ಕೆಲವರು ಮರಿದೇನೆ ಇರ್ಬೋದು. 2015-16ನೇ ಸಂದರ್ಭದಲ್ಲಿ ಭೀಕರ ಬರಗಾಲದ ಟೈಮ್ ಯಥೇಚ್ಛವಾದ ಕಬ್ಬು ಬೆಳೆದಂಥ ಸಂದರ್ಭ. ಮೊನ್ನೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ನೇತೃತ್ವ ವಹಿಸಿ ಕತ್ತೆತ್ತಿ 1, 2, 3, 4, 5, 6 ಫ್ಲೋರ ನಿಮಗೆ ಪೋಸ್ಟ್ ಮ್ಯಾನ್ ಕೆಲಸ ಮಾಡೋಕ್ಕೆ ಅಂತೇಳಿ ಈ ಜಿಲ್ಲೆಯ ವಾಸು, ಮಂಡ್ಯ ಜಿಲ್ಲೆಯಲ್ಲಿ ವಾಸು ವಕೀಲ ವೃತ್ತಿಯನ್ನು ಮಾಡ್ತಿದ್ದಾರೆ ಅಂತ ಕೇಳ್ಕೊಂಡಿದ್ದೆ. ಹಿಂದೆ ಇವರು ಶ್ರೀಮತಿ ಅವರ ಹೆಸರು ಮತ್ತೆ ಸಂಪಿಗೆ ಅಂತ. ಈ ಕಾರ್ಖಾನೆ ಪ್ರಾರಂಭ ಆದಾಗ ಆ ಭೂಮಿ ಕಳ್ಕೊಂಡಿದ್ದಂತ ಲ್ಯಾಂಡ್ ಯೂಸರ್ಸ್ ಆ ಕಾರ್ಖಾನೆಯಲ್ಲಿ ಪಾಪ ಕೆಲಸ ಮಾಡ್ತಾ ಇದ್ರು. ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾನೂನಿನ ಅರಿವೇ ಇಲ್ಲ ಅವರಿಗೆ. ಯಾಕೆ ಅಂದ್ರೆ ಕಾರ್ಮಿಕರ ಕಾನೂನು 100% ರೈತರು ಗೊತ್ತಿಲ್ಲ. ಹಂಗಾಗಿ ಅವರೆಲ್ಲ ಲ್ಯಾಂಡ್ ಯೂಸರ್ಸ್ ಕೆಲಸ ಮಾಡ್ತಿದ್ರು. ಅವ್ರಿಗೆ CITU ಅನ್ನೋ ಒಂದು ಸಂಘಟನೆನ ತಂದು ವಿಷ ಬೀಜ ಬಿತ್ತಿ ಏನೂ ಗೊತ್ತಿಲ್ಲದಿರುವಂಥ ಅಮಾಯಕರು ಆ ಕಾರ್ಖಾನೆ ನೌಕರನ್ನ ಎತ್ಕಟ್ಟಿ ಕಾರ್ಖಾನೆಯವ್ರ ಮೇಲೆ ಹಲ್ಲೆ ಮಾಡಿಸಿ ಅವರೆಲ್ಲ ಬೀದಿಗೆ ತಂದು ಚಳುವಳಿ ಮಾಡಿಸಿ ವಾರಾಂಗಂಟೆನೆ ಇದೇ ವಾಸು, ಇದೇ ಕರ್ನಾಟಕ ರಾಜ್ಯ ರೈತ ಸಂಘ ಕೇರ್ಪೇಟೆ ಘಟಕದ ನೇತೃತ್ವದಲ್ಲಿ ಅವ್ರ ಮನೆಯೇ ಹಾಳು ಮಾಡಿ, ಅವರೆಲ್ಲರನ್ನ ಸಸ್ಪೆಂಡ್ ಮಾಡಿ ಅವ್ರ ಮನೆ ಹಾಳು ಮಾಡೋದಕ್ಕೆ ಕಾರಣ ಯಾರು ಅಂತ ಈ ತಾಲೂಕು ಜನ ಗೊತ್ತಿಲ್ವಾ? ಅವತ್ತಿದೇ KV ಚಂದ್ರಶೇಖರ್, ನಾರಾಯಣಗೌಡರು, ಅವತ್ತು ಜಿಲ್ಲಾ ಪಂಚಾಯತಿ ಎಲ್ಲವೂ ಇತ್ತು, ತಾಲೂಕ್ ಪಂಚಾಯತಿ ಎಲ್ಲ ಸದಸ್ಯರಿದ್ರು. ಅವರೆಲ್ಲರೂ ಕೂಡ ಕಬ್ಬು ಬೆಳೆಗಾರ ಪರವಾಗಿ, ಕಾರ್ಖಾನೆ ಪರವಾಗಿ ನಿಂತ್ಕೊಳ್ಳಲಿಲ್ಲ ಅಂದರೆ ಇವತ್ತು ಈ ಕಾರ್ಖಾನೆ ನಿಂತೋಗಿ 100% 10 ವರ್ಷಗಳಾಗ್ತಿತ್ತು. ಅದನ್ನು ಅವತ್ತೇ ಎಚ್ಚೆತ್ಕೊಂಡು ಈ ತಾಲೂಕಿನ ಜನಪ್ರತಿನಿಧಿಗಳು, ಈ ತಾಲೂಕಿನ ಹಿರಿಯ ಮುಖಂಡರುಗಳೆಲ್ಲ ಅವು ಮಾತಿ ಕಿವಿ ಕೊಡಬೇಡಿ ಅಂತ ಹೇಳಿ ನಮಗೆ ಕರ್ನಾಟಕ ರಾಜ್ಯ ರೈತ ಸಂಘದ ವಿರುದ್ಧ ನಮಗೆ ಧ್ವನಿ ಕೊಟ್ಟು ಶಕ್ತಿ ಕೊಟ್ಟಂಥವ್ರು ಈ ತಾಲೂಕಿನ ರೈತರು, ಕಬ್ಬು ಬೆಳೆಗಾರರು, ತಾಲೂಕಿನ ಜನಪ್ರತಿನಿಧಿಗಳು. ಇವತ್ತು ಅಂಥದ್ದೇ ಒಂದು ಸಂದರ್ಭ ಬಂದೈತೆ. ಯಾಕೆ ಅಂತ ಅಂದ್ರೆ ಮತ್ತೆ ಆ ಕಾರ್ಖಾನೆಗೆ ಷಡ್ಯಂತ್ರ ಮಾಡಿ ಮತ್ತೆ 10 ವರ್ಷದ ನಂತರ ಬಂದಿದ್ದಾರೆ ಇವರು. ಮತ್ತೆ 100% ನಿಮ್ಗೆ ತೊಂದರೆ ಕೊಡ್ತಾರೆ. ನಾವ್ಯಾವತ್ತೂ ಕೂಡ ಜನಸಾಮಾನ್ಯ ವಿರುದ್ಧ ಹೋದರಲ್ಲ, ಕಬ್ಬು ಬೆಳೆಗಾರರ ವಿರುದ್ಧ ಹೋದರಲ್ಲ, ಕಾರ್ಖಾನೆ ಪರ ನಾವು ನಿಂತ್ಕೊಂಡವರೇ ಇಲ್ಲ. ನಾವು ಬಹಳಷ್ಟು ಚಳವಳಿಗಳು ಮಾಡಿದ್ದೀವಿ. ಆದರೆ ಇವತ್ತು ಕೂಡ ಆ CITUನವ್ರು ಕಟ್ಕೊಂಡು ಬೆಂಗಳೂರು ಕರ್ಕೊಂಡೋಗಿ ಬಹಳ ದೊಡ್ಡದಾಗಿ ಭಾಷಣ ಬಿಡಿಸುವಂಥವ್ರು ಒಂದು ತುಂಡು ಕಬ್ಬು ಬೆಳೆದಿರೋನೇನಲ್ಲ ವಾಸುಗೂ ಈ ತಾಲೂಕಿಗೆ ಸಂಬಂಧ ಇಲ್ಲ. ಈ ತಾಲೂಕಿನ ಮುಕ್ತ ಕಾರ್ಮಿಕರನ್ನ ಹಾಳು ಮಾಡಿ ಅವ್ರ ಬದುಕಿ ಕಿತ್ಕೊಂಡಂತ ರೈತ ಸಂಘ ಆ ವಾಸು ನಮ್ಗೇನು ನೈತಿಕತೆ ಪಾಠ ಹೇಳಕ್ ಬರ್ತಾನೆ ಅವನು. ಹಾಗಾಗಿ ದಯಮಾಡಿ ತುಂಬಾ ಬೇಸರ ಆಗ್ತದೆ. ಇದಕ್ಕೆ 100 ಕೂಡ ಈ ತಾಲೂಕಿನ ರೈತರು, ಜನಪ್ರತಿನಿಧಿಗಳು, ಕಬ್ಬು ಬೆಳೆಗಾರರು ನಾಳೆ ಅವ್ರಿಗೆ ಸರಿಯಾದ ಪಾಠ ಕಲಿಸ್ತಾರೆ. ನಾನು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ, ನಾವು ಅಂತ ಮನೆ ಹಾಳು ಕೆಲಸನ ಕಬ್ಬು ಬೆಳೆಗಾರ ಸಂಘ ಯಾವತ್ತೂ ಕೂಡ ಮಾಡಿಲ್ಲ. ಕಬ್ಬು ಬೆಳೆಗಾರರ ಹಿತನ ಕಾಪಾಡೋಕ್ಕೋಸ್ಕರ LTT ಕೋರ್ಟಲ್ಲಿ ಚಳಿ ಮಳೆ ಅಂತಾನೆ 6 ತಿಂಗಳು ನಾವು ಸತತವಾಗಿ ಈ ಚೆನ್ನೈನಲ್ಲಿ ಇದ್ದವರು. ಆ ಕಾರಣಕ್ಕೋಸ್ಕರನೇ ಇವತ್ತು ಈ ಸಂದರ್ಭ ಬಂದಿರೋದು. ಇಲ್ಲ ಅಂದ್ರೆ 100% ಇವತ್ತು ನಾಳೆ DC ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಕ್ಕೆ ಸಾಧ್ಯತೆ ಆಗ್ತಿಲ್ಲ. ಯಾಕೆಂದ್ರೆ ಕಾರ್ಖಾನೆ ಇರ್ತಾನೆ ಇರಲಿಲ್ಲ, ಕಾರ್ಖಾನೆ ಮುಚ್ಚೋಗೋದು, ಅದಕ್ಕೆ ಅವಕಾಶ ಮಾಡ್ಕೊತಿಲ್ಲ ತಾಲೂಕಿನ ಜನಪ್ರತಿನಿಧಿಗಳು. ಹಾಗಾಗಿ ನಾಳೆನೂ ಕೂಡ ಜನಪ್ರತಿನಿಧಿಗಳನ್ನ ನಾನು ಈ ಮುಖಾಂತರ ವಿನಂತಿ ಮಾಡ್ಕೊತೀನಿ,
ಅಂಥದ್ದೇ ಒಂದು ನೈತಿಕ ಬೆಂಬಲನ ಈ ಕಬ್ಬು ಬೆಳೆಗಾರರಿಗೆ, ಈ ಕಾರ್ಖಾನೆಗೆ ತಾವು ಕೊಡಿ. ಈ ದುಷ್ಟರು ಈ ಏನು ಪರಿಸರ ಹೆಸರಿನಲ್ಲಿ ಲೂಟಿ ಮಾಡ್ತಕ್ಕಂಥ ಜನಸಾಮಾನ್ಯರು ಮನಸ್ಸಲ್ಲಿ ಬೀಜ ಬಿತ್ತಕ್ಕಂಥ ವಿಷ ಬೀಜ ಬಿತ್ತಕ್ಕಂಥ ಈ ವ್ಯವಸ್ಥೆ ಒಳಗಡೆ ಅವರನ್ನ ದೂರ ಮಾಡಬೇಕು ಅಂದ್ರೆ ನೀವೆಲ್ಲರೂ ಕೂಡ ಸಾರ್ವಜನಿಕರ ಪರವಾಗಿ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಮತ್ತೊಮ್ಮೆ ಈ ಕಾರ್ಖಾನೆ ಉನ್ನತ ಮಟ್ಟಕ್ಕೆ ಇನ್ನೂ 100 ವರ್ಷಗಳ ಕಾಲ ಸತತವಾಗಿ ರೈತರ ಪರ ಕೆಲಸ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಇವ್ರು ಯಾರೋ 4-3 ಜನ ಪರಿಸರದ ಹೆಸರು ಹೇಳ್ಕೊಂಡು ದಾರಿ ತಪ್ಪಿಸುವಂತ ಕೆಲಸಕ್ಕೆ ನೀವು ಯಾವತ್ತೂ ಕೂಡ ಕಿವಿ ಕೊಡಬೇಡಿ. ದಯಮಾಡಿ ನೀವು ನಾಳೆ ಕಡ್ಡಾಯವಾಗಿ ಕೂಡ ಶುಗರ್ ಫ್ಯಾಕ್ಟರಿ ಆವರಣಕ್ಕೆ ಜಿಲ್ಲಾಧಿಕಾರಿ ಸಭೆಗೆ ನೀವೆಲ್ಲ ಬರಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೊತೀನಿ. ನಮಸ್ಕಾರ. ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನೈತಿಕತೆ ಪ್ರಶ್ನೆ ಮಾಡಿದ್ದಾರೆ. ನೀವು ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದೀರಿ, ನೀವು ಅಲ್ಲಿ ಗುತ್ತಿಗೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡಿ ಅಂತೇಳುವ ಭಾಳ ಕಷ್ಟಪಟ್ಟು ಮೈಸೂರಿಗೆ ಹೋಗಿ ಸಕಾಲದಲ್ಲಿ ಅರ್ಜಿ ಹಾಕಿ ನನ್ನ ಕಾರ್ಮಿಕ ಇಲಾಖೆಯಿಂದ ಆ ಲೈಸೆನ್ಸು ಕೂಡ ತಗೊಂಬಂದು ಫೇಸ್ಬುಕ್, ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮೇಲೆ ಹೇಳಿದ್ದಾರೆ. ಅದಕ್ಕೆ ನಾನು ನಾಳೆ ಆ ಸಭೆಯಲ್ಲಿ ಆ ನೈತಿಕತೆಗೆ ನಾನು ಉತ್ತರ ಕೊಡ್ತೀನಿ. ನಾಳೆವರೆಗೆ ಅವ್ರು ಕಾಯಬೇಕು. ನಾಳೆ ಅದಕ್ಕೆ ಉತ್ತರ ಕೊಡ್ತೀನಿ. ಯಾಕೆ ಅಂತಂದರೆ ನಾವು ನೈತಿಕತೆ ಮೇಲೇ ಇದುವರೆಗೂ ಹೋರಾಟ ಮಾಡ್ಕೊಂಡಿರೋದು, ನೈತಿಕತೆ ಬಿಟ್ಟು ಹೋರಾಟ ಮಾಡಿಲ್ಲ. ಇನ್ನು ಮುಂದೆ ನೈತಿಕತೆನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಅವರು ನಮಗೆ ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಉತ್ತರ ಕೊಟ್ಟು ತೀರ್ಮಾನ ನಾಳೆ ತಗೊಳ್ತೀವಿ. ಕೃಷ್ಣರಾಜಪೇಟೆ ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಸ್ಥಾಪಿಸಲು ಉದ್ದೇಶಿಸಿರುವ ಜೈವಿಕ ಅನಿಲ ಇಂಧನ ಎಥನಾಲ್ ಘಟಕದ ಸ್ಥಾಪನೆಗೆ ಜಿಲ್ಲಾಧಿಕಾರಿಗಳು ಕರೆದಿರುವ ಅಭಿಪ್ರಾಯ ಮಂಡನಾ ಸಭೆಗೆ ಕಬ್ಬು ಬೆಳೆಗಾರರು ಹಾಗೂ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಕ್ತವಾಗಿ ತಮ್ಮ ಅಭಿಪ್ರಾಯ ಮಂಡಿಸಿ ಪರಿಸರ ಸ್ನೇಹಿ ಎಥನಾಲ್ ಘಟಕದ ಆರಂಭಕ್ಕೆ ಕೈಜೋಡಿಸಬೇಕು ಎಂದು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಮನವಿ ಮಾಡಿದರು. ಮಾರ್ಚ್ 6 ಬುಧವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಅವರು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಕಬ್ಬು ಬೆಳೆಗಾರರು ಹಾಗೂ ರೈತ ಬಾಂಧವರ ಸಭೆಯನ್ನು ಎಥೆನಾಲ್ ಘಟಕದ ಆರಂಭಕ್ಕೆ ಅಭಿಪ್ರಾಯ ಸಂಗ್ರಹಿಸಲು ಕರೆದಿದ್ದು, ಪೆಟ್ರೋಲ್ಗೆ ಪರ್ಯಾಯ ಇಂಧನ ಮೂಲವಾದ ಎಥೆನಾಲ್ ಘಟಕವು ಆರಂಭವಾದರೆ ಕಬ್ಬು ಬೆಳೆಗಾರರು ಹಾಗೂ ಕಾರ್ಖಾನೆಗೆ ಶಕ್ತಿ ಬರುವುದರಿಂದ ರೈತರು ಅಪಪ್ರಚಾರಗಳಿಗೆ ಕಿವಿಗೊಡದೆ ಅಭಿಪ್ರಾಯ ಸಂಗ್ರಹಣಾ ಸಭೆಯಲ್ಲಿ ಭಾಗವಹಿಸಿ ಮುಕ್ತವಾಗಿ ತಮ್ಮ ಹೇಳಿಕೆ ದಾಖಲಿಸಿ ಎಥೆನಾಲ್ ಘಟಕದ ಆರಂಭಕ್ಕೆ ನಾಂದಿ ಹಾಡಬೇಕು ಎಂದು ಕುಮಾರ್ ಕೈಮುಗಿದು ಮನವಿ ಮಾಡಿದರು. ತಾಲೂಕಿನ ರೈತರ ಜೀವನಾಡಿಯಾಗಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ಪರಿಸರ ಸ್ನೇಹಿಯಾಗಿರುವ ಎಥೆನಾಲ್ ಘಟಕವನ್ನು 250 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಅನುಮತಿಯನ್ನು ಪಡೆದಿದ್ದು, ತಾಲೂಕಿನ ರೈತರ ಜನಾಭಿಪ್ರಾಯ ಸಂಗ್ರಹಣೆ ಮಾಡಲು ಮುಂದಾಗಿದೆ. ಆದ್ದರಿಂದ ತಾಲೂಕಿನ ರೈತರ ಶಕ್ತಿಯಾಗಿರುವ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಥೆನಾಲ್ ಘಟಕದ ಆರಂಭಕ್ಕೆ ತಾಲೂಕಿನ ಎಲ್ಲಾ ರೈತರು ಹಾಗೂ ಕಬ್ಬು ಬೆಳೆಗಾರರು ಮುಂದಾಗುವ ಮೂಲಕ ನಮ್ಮ ತಾಲೂಕಿನ ರೈತರ ಮಿತ್ರನಾದ ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯನ್ನು ಉಳಿಸಿ ಬೆಳೆಸುವ ಸಂಕಲ್ಪ ಮಾಡಬೇಕು ಎಂದು ಕಾರಿಗನಹಳ್ಳಿ ಕುಮಾರ್ ಕೈಮುಗಿದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರಾದ ಸುರೇಶ್, ಹೊಸೂರು ಸ್ವಾಮಿಗೌಡ, ಬೀರವಳ್ಳಿ ಕುಮಾರ್, ಮಾಕವಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.